ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ಯಾವ ಶೈಲಿಯಲ್ಲಿದೆ ನೋಡಿ. ಮೋಹಿನಿ ಶಿಲ್ಪಕಲೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೋಟಲಾಗ ರಾಜೇಶ್. ಇವತ್ತು ನಾನು ಚಿಕ್ಕಮಂಗ್ಳೂರು ಕಡೆಯಿಂದ ಬೇಲೂರು ಹೋಗ್ತಾ ಇದ್ದೀನಿ. ಬೇಲೂರು ನಮ್ಮ ಕರ್ನಾಟಕದಲ್ಲೇ ಶಿಲ್ಪಕಲೆಗೆ ಪ್ರಸಿದ್ಧವಾದ ಒಂದು ತಾಣ. ಮೊದಲು ಕೂಡ ಹೋಗಿದ್ದೇನೆ ಬೇಲೂರಿಗೆ, ಬಟ್ ವಿಡಿಯೋ ಮಾಡೋ ಚಾನ್ಸಸ್ ಎಲ್ಲ ಅವಾಗ ಇರಲಿಲ್ಲ. ನಾನು ತುಂಬ ಟೈಮ್ ಹಿಂದೆ ಹೋಗಿದ್ದು. ಇವತ್ತು ನೋಡೋಣ ಹೇಗಿದೆ ಬೇಲೂರು. ನಿಮಗೆ ಚಿಕ್ಕಮಂಗ್ಳೂರಿಂದ ಬೇಲೂರು ಕೇವಲ 25 ಕಿಲೋಮೀಟ್ರ್ ಫ್ರೆಂಡ್ಸ್. ಆರಾಮಾಗಿ ಹೋಗ್ಬೋದು. ಬೇಲೂರು ಇತಿಹಾಸ ಪ್ರಸಿದ್ಧ ಕ್ಷೇತ್ರ. ದೇವಸ್ಥಾನ ಇದೆ, ಆಮೇಲೆ ಕಲ್ಲಿನ ಶಿಲೆಗಳು ಎಲ್ಲ ತುಂಬ ಅತ್ಯದ್ಭುತವಾಗಿದೆ. ಆಗಿನ ಕಾಲದಲ್ಲಿ ಅದು ಯಾವ ರೀತಿ ಆ ಶಿಲ್ಪಕಲೆನ ಆ ಥರ ಕೆತ್ತನೆ ಮಾಡ್ತಿದ್ರು ಅಂಥೇಳಿ, ಅದು ಎಷ್ಟು ಕಷ್ಟದ ಕೆಲಸ ಅದನ್ನು ಮಾಡ್ತಿದ್ರು, ಹೇಗೆ ಮಾಡ್ತಿದ್ರು ಅನ್ನೋದು ಈಗಲೂ ಒಂಥರ ಅದ್ಭುತ. ಈಗ ನಾವು ನೋಡಿದರೆ ಇದು ಹೆಂಗೆ ಮಾಡಿದ್ರಪ್ಪ ಅನ್ನೋದು ಒಂದು ನಮಗೆ ಇದು ಅಸಾಧ್ಯ ಅನ್ನೋ ರೀತಿ ಇದೆ. ಆ ಥರ ಕೆತ್ತನೆಗಳಿದೆ. ದೇಶ ಹೊರದೇಶಗಳಿಂದ ಎಲ್ಲ ಇಲ್ಲಿಗೆ ಬರ್ತಾರೆ ನೋಡಲಿಕ್ಕೆ ಕಲ್ಲಿನ ಮೂರ್ತಿಗಳನ್ನು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಸುಪ್ರಸಿದ್ಧವಾದ ಶಿಲ್ಪಕಲೆ ಇರುವಂಥ ಜಾಗಗಳೆಲ್ಲ ಇದೆ ಅನ್ನೋ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಇನ್ನೇನು 5 ಕಿಲೋಮೀಟ್ರ್ ಇದೆ ಅಷ್ಟೇ ಬೇಲೂರು. ನೋಡೋಣ ಹೋಗಿ. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಲಿಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ವಿಡಿಯೋಗ್ರಫಿ ಮಾಡ್ಲಿಕ್ಕೆ ಬಿಟ್ಟರೆ ಒಂದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ, ನೋಡೋಣ. ಫ್ರೆಂಡ್ಸ್, ಬೇಲೂರು ರೀಚ್ ಆಗಿದ್ದೀನಿ. ಇಲ್ಲಿಂದ ದೇವಸ್ಥಾನ ಎಲ್ಲಿದೆ ಯಾರನ್ನಾರ ಕೇಳ್ಕೊಂಡು ಹೋಗ್ಬೇಕು, ನೋಡೋಣ. It's such a pain to close my eyes. I'm falling in this deep immerse. Would you ever show me? ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ. ಹಿಂದ್ಗಡೆ ಇರೋದು ಗೋಪುರ ನೋಡಿ. ದೇವಸ್ಥಾನ ಒಳಗೆ ಎಂಟ್ರಿ ಮಾಡ್ತಾ ಇದ್ದಾನೆ. It's such a pain to close my eyes. I'm falling in this deep immerse. Would you ever show me?
ಮಾಡಿದ್ದೀನಿ. ಇದು ಇಲ್ಲಿ ನೋಡಿ ಈ ಥರ ವ್ಯೂ ಇದೆ ನೋಡಲಿಕ್ಕೆ. ಎಲ್ಲ ಕಲ್ಲಿನ ಕೆತ್ತನೆಗಳು ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾಗಿ ಇದನ್ನು ಕೆತ್ತನೆನ ಮಾಡಿದ್ದಾರೆ. ಮಾಡಿದ್ದು ನಮಗಂತೂ ನೋಡಿದ್ರೆ ಕಣ್ಣು ತುಂಬಿಕೊಂಡು. ಈ ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.